ನೋಡಿ ಹೀಗೆ ಹಾಕುವಾಗ ಇದು ಆಯಿಲ್ ಬೇರೆ ಬರ್ತಾ ಉಂಟು ಇದರಲ್ಲಿ. ಹಾಗೆ ಇದು ಕ್ರೀಮ್ ಸಪ್ರೇಟ್ ಉಂಟು. ಅದೇ ಇದನ್ನು ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈಕ್ಯಾಮ್ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇರ್ಬೋದು ಇದೆಂತ ಇಲ್ಲಿ ಗ್ಲಾಸ್ ಎಲ್ಲ ಇಟ್ಕೊಂಡು ಕೂತದಂತ ಹೇಳಿ. ಸೊ ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಎಂತ ಅಂತ ಹೇಳಿದ್ರೆ, ಒಂದು ಪ್ರಯೋಗ ಮಾಡಿ ನೋಡುವ ಅಂತೇಳಿ. ಇಡೀ ಇಂಟರ್ನೆಟ್ ಅಲ್ಲಿ ಎಲ್ಲರೂ ಈಗ ಗೌಜಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಐಸ್ ಕ್ರೀಮ್ ತಂದಿಟ್ರೆ ಅದನ್ನು ನೀರು ಮಾಡಿದಾಗ ಅದು ಎಣ್ಣೆ ಆಗ್ತದೆ, ಅಥವಾ ಏನೋ ಆಯಿಲಿ ಐಟಮ್ ಅನ್ನು ಗಟ್ಟಿ ಮಾಡಿ ಕೊಡ್ತಾರೆ ಅಂತ ಹೇಳಿ. ಸೊ ನಾನು 2 ಐಸ್ ಕ್ರೀಮ್ಸ್ ಅನ್ನು ತಗೊಂಡು ಬಂದಿದ್ದೇನೆ. ಕಂಪನಿ ಹೆಸರನ್ನು ನಾನೀಗ ಮೆನ್ಷನ್ ಮಾಡೋದಿಲ್ಲ. ಒಂದು ಫ್ರೋಸನ್ ಡೆಸರ್ಟ್, ಇದು ಆಕ್ಚುಲಿ ಫ್ರೋಸನ್ ಡೆಸರ್ಟ್. ಕರೆಕ್ಟ್ ಆಗಿ ಬರ್ದಿದ್ದಾರೆ, ಇದು ಫ್ರೋಸನ್ ಡೆಸರ್ಟ್ ಅಂತ ಹೇಳಿ. ಇದರಲ್ಲಿ ಐಸ್ ಕ್ರೀಮ್ ಅಂತೇಳಿ ಎಲ್ಲಿ ಕೂಡ ಬರ್ದಿಲ್ಲ, ಬರೀ ಫ್ರೋಸನ್ ಡೆಸರ್ಟ್ ಅಂತ ಮಾತ್ರ ಉಂಟು. ಸೊ ಹಾಗಾಗಿ ಇದೊಂದು ಫ್ರೋಸನ್ ಡೆಸರ್ಟ್. ಇದನ್ನೀಗ ನಾನು ತೆಗೆದಿಲ್ಲಿ ಗ್ಲಾಸಿಗೆ ಹಾಕ್ತೇನೆ. ಇದನ್ನು ನೀರು ಮಾಡ್ಲಿಕ್ಕೆ ಇಟ್ಟು ನೋಡುವ ಏನಾಗ್ತದೆ ಅಂತೇಳಿ. ಸೊ ಅಂಗಡಿಯವರು ಒಳ್ಳೆ ತಿನ್ಲಿಕ್ಕೆ ಅಂತ ಹೇಳಿ ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ. ಎನಿವೇಸ್ ನಾನು ಇದನ್ನು ತೆಗೆದೀಗ ಇದಕ್ಕೆ ಹಾಕ್ತೇನೆ ಗ್ಲಾಸಿಗೆ. ಇದನ್ನು ತಂದೊಂದು 5 ನಿಮಿಷ ಆಯ್ತು. ಹಾಗೆ ಸ್ವಲ್ಪ ನೀರಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನೋಡುವ, ಇದು ಪೂರ್ತಿ ನೀರಾಗುವಾಗ ಏನಾಗ್ತದೆ ಅಂತೇಳಿ. ಈಗಂತೂ ಏನೋ ಆಯಿಲ್ ಈ ಥರ ಎಲ್ಲ ಕಾಣ್ತಾ ಇಲ್ಲ, ಕ್ಲಿಯರ್ ಆಗಿ ಐಸ್ ಕ್ರೀಮ್ನ ಹಾಗೆ ಉಂಟು. ಸೊ ಹಾಗೆ ಇನ್ನೊಂದು ಇದು ಐಸ್ ಕ್ರೀಮ್. ಇದರಲ್ಲಿ ಕರೆಕ್ಟಾಗಿ ಬರ್ದಿದ್ದಾರೆ ಐಸ್ ಕ್ರೀಮ್ ಅಂತೇಳಿ, ಫ್ರೋಸನ್ ಡೆಸರ್ಟ್ ಅಂತೇಳಿ ಎಲ್ಲ ಇದರಲ್ಲಿ ಬರೆದುಕೊಂಡಿಲ್ಲ. ಪ್ಯೂರ್ ಐಸ್ ಕ್ರೀಮ್ ಅಂತೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾಗಿ ಟ್ಯಾಗ್ ಎಲ್ಲಿ ಎದುರಿಂದ ನೋಡುವಾಗಲೇ ಐಸ್ ಕ್ರೀಮ್ ಅಂತೇಳಿ ಬರೆದುಕೊಂಡುಂಟು. ಬಟ್ ಆಚೆದ್ರಲ್ಲಿ ಯಾವುದು ಫ್ರೋಸನ್ ಡೆಸರ್ಟ್ ಅದರಲ್ಲಿ ಐಸ್ ಕ್ರೀಮ್ ಅಂತ ಹೇಳುವ ವರ್ಡ್ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗುದಿಲ್ಲ. ಇವತ್ತು ಬಿಟ್ಟು ನೋಡುವ ಏನಾಗ್ತದೆ ಅಂತೇಳಿ. ಸೊ ಇದನ್ನೀಗ ನಾವು ಆ್ಯಕ್ಚುಲಿ ಇಟ್ಟದ್ದು 5 ಗಂಟೆಗೆ, ಆಗ ಸಂಜೆ 5 ಗಂಟೆಗೆ ನೀರು ಹಾಕ್ಲಿಕ್ಕೆ ಅಂತ ಇಟ್ಟದ್ದು. ಈಗ 2 ಕೂಡ ಆಲ್ಮೋಸ್ಟ್ ನೀರಾಗಿದೆ. ಗಂಟೆ 7 ಆಯ್ತು. ಈಗ ಒಂದು 2 ಗಂಟೆ ಟೈಮ್ ಕೊಟ್ಟಿದ್ದೇವೆ ಇದಕ್ಕೆ. 2 ಕೂಡ ಕೂಲ್ ಇಲ್ಲ, ಹಾಗೆ ನೀರಾಗಿದೆ. ಈಗ ಇದರಲ್ಲಿ ನೋಡಿದರೆ ಇದು ಫ್ರೋಸನ್ ಡೆಸರ್ಟ್, ವೈಟ್ ಕಲರ್ ಇದ್ದು. ಇದರ ಕೆಳಗೆ ನೋಡಿದರೆ ಒಂದು ಬೇರೆ ಲೇಯರ್ನ ಹಾಗೆ ಉಂಟು. ಇದು ನಾವೀಗ ಪ್ಲೇಟಿಗೆ ಹಾಕಿ ನೋಡುವ ಎಂತಾಗಿದೆ ಅಂತೇಳಿ. ನೋಡಿ ಹೀಗೆ ಹಾಕುವಾಗ ಇದು ಆಯಿಲ್ ಬೇರೆ ಬರ್ತಾ ಉಂಟು ಇದರಲ್ಲಿ. ಹಾಗೆ ಈ ಕ್ರೀಮ್ ಬೇರೆ. ಇದರಲ್ಲಿ ಈಗ ಇದು ಆಯಿಲ್ ಬೇರೆ, ಇದು ಕ್ರೀಮ್ ಬೇರೆ ಆಗಿ ಉಂಟು. ಇದು ಫ್ರೋಸನ್ ಡೆಸರ್ಟ್. ಹಾಗೆ ಇನ್ನೊಂದು ನಾನು ಐಸ್ ಕ್ರೀಮ್ ಅಂತೇಳಿ ನಾವು ಎಂತ ಬರ್ದಿತ್ತಲ್ಲ, ಅದು ಕೂಡ ಅದನ್ನು ನೋಡಿದರೆ ಇದಷ್ಟು ಒಂದು ಕ್ರೀಮಿನ ಹಾಗೆ ಉಂಟು. ಇದನ್ನು ಕೂಡ ನಾನು ಪ್ಲೇಟಿಗೆ ಹಾಕ್ತೇನೆ. ಇದೆಂತ ಉಂಟಲ್ಲ, ಇದು ಎಣ್ಣೆ ಅಲ್ಲ, ಇದು ಅಷ್ಟು ತಿಕ್ಕಿಲ್ಲ. ಇದು ನೋಡಿ ನೀರು. ಹಾಗೆ ಇದು ಕ್ರೀಮ್ ಸಪ್ರೇಟ್ ಉಂಟು. ಅದೇ ಇದನ್ನು ನೋಡಿದರೆ ಇದು ಒಂದು ಆಯಿಲ್. ಇದನ್ನು ಹೀಗೆ ಮುಟ್ಟಿದ್ರೆ ಇದು ಎಣ್ಣೆಯನ್ನು ನಾವು ಕೈಯಲ್ಲಿ ಮುಟ್ಟಿದ್ರೆ ಹೇಗೆ ಫೀಲ್ ಆಗ್ತದೆ ಹಾಗೆ ಫೀಲ್ ಆಗ್ತಾ ಉಂಟು. ಅದೇ ಇದನ್ನು ಮುಟ್ಟಿದ್ರೆ ಇದರಲ್ಲಿ ಎಣ್ಣೆಯ ಫೀಲ್ ಬರ್ತಾ ಇಲ್ಲ. ಸೊ ನನಗೆ ಇದು ಪ್ಯೂರ್ ಐಸ್ ಕ್ರೀಮ್ ಅಂತೇಳಿ ಅಂತ ಇತ್ತು. ಅದರ ಕಂಟೆಂಟ್ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡಿದರೆ ಮಿಲ್ಕ್ ಸಾಲಿಡ್ಸ್ ಜಾಸ್ತಿ ಉಂಟು ಇದರಲ್ಲಿ. ಹೈಯೆಸ್ಟ್ ಇರೋದು ಮಿಲ್ಕ್ ಸಾಲಿಡ್ಸು, ಶುಗರು, ಎಮಲ್ಸಿಫೈಯರು, ಸ್ಟೆಬಿಲೈಸರು, ಅದಾದಮೇಲೆ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಉಂಟು. ಅಂದರೆ ಇದು ಸ್ವಲ್ಪ ಫ್ಲೇವರ್ ಮತ್ತು ಕಲರ್ ಇನ್ಕ್ಲೂಡೆಡ್ ಆದ ಕಾರಣ ಆರ್ಟಿಫಿಷಿಯಲ್ ಫ್ಲೇವರ್ ಇರ್ತದೆ. ಸೊ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಇದರಲ್ಲಿ ಯಾವುದೇ ರೀತಿಯ ಆಯಿಲ್ ಅಥವಾ ವೆಜಿಟೇಬಲ್ ಆಯಿಲ್ ಅಂತ ಅದು ಯಾವುದು ಇದರಲ್ಲಿ ಇಲ್ಲ. ಸೊ ಈ ಫ್ರೋಸನ್ ಡೆಸರ್ಟಲ್ಲಿ ಇಂಗ್ರೀಡಿಯೆಂಟ್ಸನ್ನು ನೋಡಿದರೆ ಇದರಲ್ಲಿ ಹೈಯೆಸ್ಟ್ ಇರೋದು ಮಿಲ್ಕ್, ಶುಗರು, ಮಿಲ್ಕ್ ಸಾಲಿಡ್ಸು, ಅದಾದಮೇಲೆ ವೆಜಿಟೇಬಲ್ ಫ್ಯಾಟ್ ಅಂತ ಹೇಳಿ ಉಂಟು, ಅದಾದಮೇಲೆ ಲಿಕ್ವಿಡ್ ಗ್ಲೂಕೋಸ್. ಸೊ ಈ ವೆಜಿಟೇಬಲ್ ಫ್ಯಾಟ್ ಅಂತ ಉಂಟು ಅದು ಆಯಿಲ್ನ ಥರ ಕಾಣ್ತಾ ಇರೋದು ಅಂತೇಳಿ ಅನ್ನಿಸ್ತದೆ. ಸೊ ಕಂಪ್ಯಾರಿಟಿವ್ಲಿ ನನಗೆ ಎಂತ ಅನಿಸೋದು ಅಂತ ಹೇಳಿದರೆ, ವೆಜಿಟೇಬಲ್ ಫ್ಯಾಟನ್ನು ಬಳಸುವಂಥದ್ದನ್ನು ತಿನ್ನೋದಕ್ಕಿಂತ ಪ್ಯೂರ್ ಐಸ್ ಕ್ರೀಮ್ ಅಂತೇಳಿ ಯಾವುದಿರ್ತದೆ ಅದನ್ನು ತಿನ್ನೋದು ಬೆಟರ್ ಅಂತೇಳಿ. ಐಸ್ ಕ್ರೀಮನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದು ಅಷ್ಟೇನು ಒಳ್ಳೆಯದಲ್ಲ ಅಂತೇಳಿ ಕೂಡ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಜಾಸ್ತಿ ಶುಗರ್ ಇದೆ, ಆದ ಕಾರಣ
ಬಟ್ ಕಂಪ್ಯಾರಿಟಿವ್ಲಿ ಐಸ್ ಕ್ರೀಮ್ ಇಷ್ಟ ಇದ್ದವರು ಐಸ್ ಕ್ರೀಮ್ ತಿನ್ಬೇಕಂತೇಳಿ ಅನಿಸಿದಾಗ ಪ್ಯೂರ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ಯಾಕ್ಡ್ ಐಸ್ ಕ್ರೀಮ್ ಪರ್ಚೇಸ್ ಮಾಡಿದಾಗ ಜಸ್ಟ್ ಫೋಟೋ ನೋಡಿ ಅಥವಾ ಹೀಗೆ ಬಾಕ್ಸ್ ನೋಡಿ ಇದು ಐಸ್ ಕ್ರೀಮ್ ಅಂತ ಹೇಳಿ ತಗೊಳ್ಳೋ ಬದಲು ಇದರ ಲೇಬಲ್ ಅನ್ನು ಕರೆಕ್ಟಾಗಿ ನೋಡಿ, ಅದು ಪ್ರಾಪರ್ ಐಸ್ ಕ್ರೀಮ್ ಆದರೆ ಅದರಲ್ಲಿ ಐಸ್ ಕ್ರೀಮ್ ಅಂತೇಳಿ ಬರೆದಿರ್ತಾರೆ. ಅದು ಫ್ರೋಸನ್ ಡೆಸರ್ಟ್ ಆಗಿದ್ರೆ ಅದರಲ್ಲಿ ಬರೆದಿರ್ತಾರೆ ಬೇರೆ ಬೇರೆ ಮೀಡಿಯಂ ಲೆವೆಲ್ ಫ್ರೋಸನ್ ಡೆಸರ್ಟ್ ಅಥವಾ ಫ್ರೋಸನ್ ಡೆಸರ್ಟ್ ಅಂತೇಳಿ ಬರೆದಿರ್ತಾರೆ. ಅದರಲ್ಲಿ ಎಲ್ಲಿ ಕೂಡ ಐಸ್ ಕ್ರೀಮ್ ಅಂತೇಳಿ ಬರೆದಿರೋದಿಲ್ಲ. ಸೊ ಹಾಗಾಗಿ ಪರ್ಚೇಸ್ ಮಾಡುವಾಗ ಯಾವುದರಲ್ಲಿ ಐಸ್ ಕ್ರೀಮ್ ಅಂತೇಳಿ ಬರ್ದಿರೋದಿಲ್ಲ ಅದನ್ನು ತಗೊಳ್ಳೋದ್ರ ಬದಲು ಯಾವುದರಲ್ಲಿ ಕರೆಕ್ಟಾಗಿ ಐಸ್ ಕ್ರೀಮ್ ಅಂತೇಳಿ ಬರೆದಿದ್ದಾರೆ ಅದನ್ನು ತಗೊಳ್ಳಿ. ಸೊ ಅದು ಪ್ರಾಪರ್ ಐಸ್ ಕ್ರೀಮ್ ಆಗಿರ್ತದೆ. ಫ್ರೋಸನ್ ಡೆಸರ್ಟಲ್ಲಿ ವೆಜಿಟೇಬಲ್ ಫ್ಯಾಟನ್ನು ಯೂಸ್ ಮಾಡಿರ್ತಾರೆ. ಸೊ ಇದೊಂದು ಸಣ್ಣ ಪ್ರಯೋಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.